ಇತಿಹಾಸವು ಇಂದಿನ ಜನರು ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಕನ್ನಡಿ ಎಂದು ಹೇಳಲಾಗುತ್ತದೆ. ಇತಿಹಾಸದ ಪುಟಗಳ ಆಳದಲ್ಲಿ ಒಂದು ಹೆಸರು ಇದೆ. ಅದರ ಪ್ರತಿಧ್ವನಿ ಇನ್ನು ಕಾಲದ ಸಿಂಹಾಸನದಲ್ಲಿ ಸರ್ವೋಚ್ಚವಾಗಿ ಆಳುತ್ತದೆ. ಆ ಹೆಸರು ರಾಜ ವಿಕ್ರಮಾದಿತ್ಯ. ಅವರು ರಾಜನಾಗಿರಲಿಲ್ಲ, ಬದಲಾಗಿ ಒಂದು ಕಲ್ಪನೆಯಾಗಿದ್ದರು. ಯೋಧನಾಗಿರಲಿಲ್ಲ, ಬದಲಾಗಿ ಒಂದು ಯುಗವಾಗಿದ್ದರು. ಮತ್ತು ಅವರ ಜೀವನ ಕೊನೆಗೊಂಡಾಗ ಹೊಸ ಕಥೆ ಪ್ರಾರಂಭವಾಯಿತು. ಶತಮಾನಗಳ ನಂತರ ಅದೇ ಪಾಳುಬಿದ್ದ ಅರಮನೆಯ ಮಣ್ಣಿನಿಂದ ವಿಕ್ರಮನ ಕಥೆಯನ್ನು ಹೇಳಲು ಒಂದು ಧ್ವನಿ ಹೊರಹೊಮ್ಮಿತು. ಮಹಾನ್ ರಾಜ ವಿಕ್ರಮಾದಿತ್ಯನ ಮರಣದ ಸುಮಾರು 300 ವರ್ಷಗಳ ನಂತರ ಉಜ್ಜಯಿನಿ ನಗರವನ್ನು ರಾಜ ಭೋಜ ಆಳುತ್ತಿದ್ದನು. ರಾಜ ಭೋಜ ಕೂಡ ಅವನ ಕಾಲದ ಅತ್ಯಂತ ಪ್ರಸಿದ್ಧ ಮತ್ತು ನೀತಿವಂತ ರಾಜನಾಗಿದ್ದನು. ಅವನ ರಾಜ್ಯದ ಇಡೀ ಜನಸಂಖ್ಯೆಯು ಸಂತೋಷದಿಂದ ತೊಂದರೆಗಳಿಲ್ಲದೆ ವಾಸಿಸುತ್ತಿತ್ತು. ಈ ಭೋಜರಾಜನ ರಾಜ್ಯದಲ್ಲಿ ಮೇಕೆಗಳು ಮತ್ತು ಸಿಂಹಗಳು ಒಂದೇ ಘಾಟ್ನಲ್ಲಿ ಒಟ್ಟಿಗೆ ನೀರು ಕುಡಿಯುತ್ತಿದ್ದವು. ಯಾರೂ ಯಾರಿಗೂ ಹೆದರುತ್ತಿರಲಿಲ್ಲ. ಅವನ ರಾಜ್ಯದಲ್ಲಿ ಎಲ್ಲೆಡೆ ಸಂತೋಷ ಮತ್ತು ಶಾಂತಿ ಇತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ರಾಜ ಭೋಜನು ಸದ್ಗುಣಶೀಲ ವ್ಯಕ್ತಿಯಾಗಿದ್ದು ಆಕರ್ಷಕ ನಡವಳಿಕೆಯನ್ನು ಹೊಂದಿದ್ದನು. ಅವನು ತುಂಬಾ ಸುಂದರನಾಗಿದ್ದನು. ಯಾವುದೇ ಮಹಿಳೆ ಅವನನ್ನು ಒಮ್ಮೆ ನೋಡಿದರೆ ಸಾಯುವವರೆಗೂ ಅವನನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಇಂದ್ರನ ಆಸ್ಥಾನವು ಅವನೊಂದಿಗೆ ಹೋಲಿಸಿದರೆ ಕಳಪೆಯಾಗಿತ್ತು. ರಾಜ ಭೋಜನ ನಗರದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ರಾಜ ಭೋಜನ ದೂತರು ಯಾವುದೋ ಕೆಲಸಕ್ಕೆ ಹೋಗುತ್ತಿದ್ದಾಗ ಒಬ್ಬ ಸಾಮಾನ್ಯ ಕುರುಬನು ಹೊಲಗಳ ಮಧ್ಯದಲ್ಲಿ ವೇದಿಕೆಯನ್ನು ಹತಿಗಳನ್ನು ಕೂಗುತ್ತಾ ಹೇಳುತ್ತಿದ್ದ ವಿಚಿತ್ರ ದೃಶ್ಯವನ್ನು ಕಂಡರು. ರಾಜ ಭೋಜನನ್ನು ಸೆರೆ ಹಿಡಿದು ನನ್ನ ಬಳಿಗೆ ತಂದು ಅವನನ್ನು ಶಿಕ್ಷಿಸಿ. ಕುರುಬನೊಬ್ಬ ತನ್ನ ರಾಜನ ಬಗ್ಗೆ ಹೇಳಿದ ಇಂತಹ ಮಾತುಗಳಿಂದ ಅಕ್ಕಸಾಲಿಗರು ಕೋಪಗೊಂಡರು. ಅವರು ಕುರುಬನನ್ನು ಹಿಡಿದು ಕೆಳಗೆ ಕರೆತಂದು, ನೀನು ಏನು ಹೇಳುತ್ತಿದ್ದೀಯಾ? ರಾಜನಿಗೆ ಇದು ತಿಳಿದರೆ ಅವನು ನಿನ್ನನ್ನು ಫಿರಂಗಿಯಿಂದ ಹೊಡೆದುರುಳಿಸುತ್ತಾನೆ. ಸಂದೇಶವಾಹಕರ ಮಾತುಗಳನ್ನು ಕೇಳಿದ ಕುರುಬನು ಕ್ಷಮೆ ಯಾಚಿಸಲು ಪ್ರಾರಂಭಿಸಿದನು. ಅವನು ವೇದಿಕೆಯಿಂದ ಇಳಿದ ತಕ್ಷಣ ಅವನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಅವನಿಗೆ ಏನೂ ತಿಳಿದಿಲ್ಲ ಎಂಬಂತೆ ಅವನು ಬೇಡಿಕೊಳ್ಳುವುದನ್ನು ನೋಡಿ ಸಂದೇಶವಾಹಕರು ಅವನ ಮೇಲೆ ಕರುಣೆ ತೋರಿದರು. ಅವರು ಅವನನ್ನು ಬಿಡುಗಡೆ ಮಾಡಿ ಹೊರಟು ಹೋದರು. ಮರುದಿನ ಅವರು ಹಾದು ಹೋದಾಗ ಅವರು ಅದೇ ವಿಷಯವನ್ನು ನೋಡಿದರು. ಕುರುಬನು ರಾಜಭೋಜನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಮತ್ತೆ ವೇದಿಕೆಯನ್ನು ಹತ್ತಿದ್ದನು. ಸುತ್ತಲೂ ಕೇಳಿದಾಗ ಆ ಹೊಲವು ಕುಂಬಾರನ ಹೆಂಡತಿಗೆ ಸೇರಿದ್ದು ಎಂದು ಅವರಿಗೆ ತಿಳಿಯಿತು. ಅವಳು ಬೆಳೆಗಳನ್ನು ಬೆಳೆದಾಗಲೆಲ್ಲ ಇಡೀ ಹೊಲವು ಹೇರಳವಾದ ಫಸಲನ್ನು ನೀಡುತ್ತದೆ. ಆದರೆ ವೇದಿಕೆಯ ಮೇಲೆ ಒಂದೇ ಒಂದು ಗಿಡವೂ ಬೆಳೆದಿರಲಿಲ್ಲ. ಕುಂಬಾರನ ಹೆಂಡತಿ ಎತ್ತರದ ವೇದಿಕೆಯನ್ನು ನಿರ್ಮಿಸಿದಳು. ಇದರಿಂದ ಅವಳು ಕುರುಬನ ಬಗ್ಗೆ ವಿಚಾರಿಸಿದಾಗ ಅವನು ಕೇವಲ ಒಬ್ಬ ಸಾಮಾನ್ಯ ಕುರುಬ ಎಂದು ಅವರು ತಿಳಿದುಕೊಂಡರು. ಅವನು ಏರುವಾಗ ಹೀಗೆ ಮಾತನಾಡುತ್ತಾನೆ, ಆದರೆ ಅವನು ಇಳಿದ ತಕ್ಷಣ ಅವನ ನಡವಳಿಕೆ ಸಂಪೂರ್ಣವಾಗಿ ಸಾಮಾನ್ಯವಾಗುತ್ತದೆ. ಇದೆಲ್ಲವೂ ರಾಜ ಭೋಜನ ದೂತರಿಗೆ ತುಂಬಾ ವಿಚಿತ್ರವೆನಿಸಿತು. ಅವರು ಅರಮನೆಗೆ ಹೋಗಿ ರಾಜನಿಗೆ ಇಡೀ ಕಥೆಯನ್ನು ವಿವರಿಸಿದರು. ನಮ್ಮ ರಾಜ್ಯದಲ್ಲಿ ಎಲ್ಲರೂ ಶಾಂತಿ ಮತ್ತು ಸಂತೋಷದಿಂದ ಬದುಕುತ್ತಾರೆ. ಹಾಗಾದರೆ ಆ ಕುರುಬ ಏಕೆ ಹೀಗೆ ವರ್ತಿಸುತ್ತಿದ್ದಾನೆ? ಇದರಲ್ಲಿ ಏನೋ ತಪ್ಪಿರಬೇಕು ಎಂದು ಸಂದೇಶವಾಹಕರು ಹೇಳಿದರು. ಮಹಾರಾಜರೇ, ಆ ವೇದಿಕೆಯಲ್ಲಿ ಏನೋ ತಪ್ಪಾಗಿದೆ ಎಂದು ನಮಗೆ ಅನುಮಾನವಿದೆ. ಏಕೆಂದರೆ ಆ ಕುರುಬ ಮೇಲಕ್ಕೆ ಹತ್ತಿದಾಗಲೆಲ್ಲ ಅವನು ಹೀಗೆ ಮಾತನಾಡುತ್ತಾನೆ. ಆದರೆ ಅವನು ಇಳಿದ ತಕ್ಷಣ ಅವನು ಮತ್ತೆ ಸಾಮಾನ್ಯ ಮನುಷ್ಯನಾಗುತ್ತಾನೆ. ಇದನ್ನೆಲ್ಲ ಕೇಳಿದ ನಂತರ ರಾಜ ಭೋಜ ಆಶ್ಚರ್ಯದಿಂದ, ಹಾಗಿದ್ದರೆ ನನ್ನನ್ನು ತಕ್ಷಣ ಅಲ್ಲಿಗೆ ಕರೆದೊಯ್ಯಿರಿ, ನಾನು ಅದನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಬೇಕು ಎಂದು ಹೇಳಿದನು. ರಾಜ ಭೋಜನು ತನ್ನ ಸೈನಿಕರು ಮತ್ತು ದೂತರೊಂದಿಗೆ ಬೇಗನೆ ನಿಗೂಢ ವೇದಿಕೆಯನ್ನು ತಲುಪಿದನು. ಸ್ವಲ್ಪ ದೂರದಲ್ಲಿ ಅಡಗಿಕೊಂಡನು. ಇದರಿಂದ ಅವನು ತನ್ನ ಸ್ವಂತ ಕಣ್ಣುಗಳಿಂದ ಎಲ್ಲವನ್ನೂ ನೋಡಬಹುದು ಮತ್ತು ಕೇಳಬಹುದು. ನಂತರ ಆ ವ್ಯಕ್ತಿ ಮತ್ತೆ ಕಾಣಿಸಿಕೊಂಡನು. ಅವನು ವೇದಿಕೆಯ ಮೇಲೆ ಹತ್ತಿ, ಜನರೇ, ಬೇಗ ಹೋಗಿ ರಾಜ ಭೋಜನನ್ನು ಹಿಡಿದು ನನ್ನ ಮುಂದೆ ತನ್ನಿ, ನಾನು ಅವನ ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಕೂಗುತ್ತಿದ್ದನು. ಇದನ್ನು ಕೇಳಿದ ರಾಜ ಭೋಜನು ಕೋಪ ಮತ್ತು ಆಶ್ಚರ್ಯದ ಮಿಶ್ರಣದಿಂದ ತುಂಬಿದನು. ಆದರೆ ಒಂದು ಮಾತನ್ನು ಹೇಳದೆ ಅವನು ತನ್ನ ದೂತರೊಂದಿಗೆ ಸದ್ದಿಲ್ಲದೆ ಅರಮನೆಗೆ ಹಿಂತಿರುಗಿದನು. ಆ ವೇದಿಕೆಯಲ್ಲಿ ಒಬ್ಬ ಕುರುಬ ಹೀಗೆ ವರ್ತಿಸುತ್ತಿದ್ದಾನೆ ಎಂಬ ಆಲೋಚನೆ ರಾತ್ರಿ ಇಡೀ ಅವನ ಮನಸ್ಸಿನಲ್ಲಿ ಓಡುತ್ತಲೇ ಇತ್ತು. ಬೆಳಿಗ್ಗೆ ರಾಜನು ತನ್ನ ಮುಖ್ಯ ಸಲಹೆಗಾರರು ಮತ್ತು ಜ್ಯೋತಿಷಿಗಳನ್ನು ಆ ಸ್ಥಾನಕ್ಕೆ ಕರೆಸಿದನು. ಒಬ್ಬ ಕೇವಲ ಗೋಪಾಲಕ ವೇದಿಕೆಯ ಮೇಲೆ ನಿಂತು ರಾಜನನ್ನು ನಿಂದಿಸಿ ಸವಾಲು ಹಾಕಿದನು. ಇದು ಆ ನಿಗೂಢ ವೇದಿಕೆಯ ಪವಾಡವೋ ಅಥವಾ ಇನ್ನೇನಾದರೂ? ರಾಜ ಭೋಜನು ಕುರುಬನ ಕಥೆಯನ್ನು ತನ್ನ ಆಸ್ಥಾನದ ಎಲ್ಲ ಸದಸ್ಯರಿಗೆ ವಿವರಿಸಿದನು. ರಾಜ ಭೋಜನ ಮಾತುಗಳನ್ನು ಕೇಳಿ ಆಸ್ಥಾನದಲ್ಲಿದ್ದ ಜ್ಯೋತಿಷಿ, ರಾಜ, ಇದರಲ್ಲಿ ಚಿಂತೆ ಮಾಡುವ ಅಗತ್ಯವಿಲ್ಲ, ಇದು ಒಳ್ಳೆಯ ಶಕುನ. ಮಹಾರಾಜರೇ,
ನೀವು ಶೀಘ್ರದಲ್ಲೇ ಬಹಳ ಮಹತ್ವದ ಸಾಧನೆ ಮಾಡುತ್ತೀರಿ ಎಂದು ನಾನು ನಂಬುತ್ತೇನೆ ಎಂದು ಹೇಳಿದನು. ಜ್ಯೋತಿಷಿಯ ಮಾತುಗಳನ್ನು ಕೇಳಿ ರಾಜ ಭೋಜನು ಆಶ್ಚರ್ಯಚಕಿತನಾದನು ಮತ್ತು ಸಂತೋಷಪಟ್ಟನು. ಆ ಸ್ಥಾನದಲ್ಲಿದ್ದ ವಿದ್ವಾಂಸರು, ಮಹಾರಾಜರೇ, ಜ್ಯೋತಿಷಿ ಹೇಳಿದ್ದು ಸಂಪೂರ್ಣವಾಗಿ ಸರಿ. ನೀವು ಆ ವೇದಿಕೆಯನ್ನು ಅಗೆಯಬೇಕು ಎಂದು ಉದ್ಗರಿಸಿದರು. ಅಲ್ಲಿ ಬಹಳ ಮುಖ್ಯವಾದದ್ದನ್ನು ನೀವು ಕಂಡುಕೊಳ್ಳುವ ಚಿಹ್ನೆಗಳು ಇವೆ. ಜ್ಯೋತಿಷಿ ಮತ್ತು ನಂತರ ಪಂಡಿತರ ಮಾತುಗಳನ್ನು ಕೇಳಿದ ರಾಜಭೋಜನಿಗೆ ಆ ನಿಗೂಢ ವೇದಿಕೆಯ ಕೆಳಗೆ ಏನೋ ಇರಬೇಕು ಎಂದು ಮನವರಿಕೆಯಾಯಿತು. ರಾಜನು ತಕ್ಷಣ ತನ್ನ ರಾಜ್ಯದ ಎಲ್ಲ ಕಾರ್ಮಿಕರನ್ನು ಹೋಗಿ ಅಗೆಯಲು ಆದೇಶಿಸಿದನು ಮತ್ತು ಅವನು ತನ್ನ ಮುಖ್ಯ ಸಲಹೆಗಾರರೊಂದಿಗೆ ಬಹಳ ಆಸಕ್ತಿಯಿಂದ ವೇದಿಕೆಯ ಬಳಿಗೆ ಬಂದನು. ಅಗೆಯುವಾಗ ಕಾರ್ಮಿಕರು ಇನ್ನೂ ಉತ್ಖನನಕ್ಕಾಗಿ ಕಾಯುತ್ತಿದ್ದರು. ಅವನು ಸ್ಕ್ಯಾಫೋಲ್ಡಿಂಗ್ ಅನ್ನು ಆಳವಾಗಿ ಅಗೆದು ಚಿನ್ನದ ನೆಲೆಯನ್ನು ತೆರೆದನು. ಚಿನ್ನದ ನೆಲೆಯನ್ನು ನೋಡಿ ರಾಜ ಭೋಜನ ಕಣ್ಣುಗಳು ಬೆಳಗಿದವು. ಅವರು ಕೆಲಸಗಾರರಿಗೆ ಹೆಚ್ಚಿನ ಎಚ್ಚರಿಕೆಯಿಂದ ಮತ್ತಷ್ಟು ಉತ್ಖನನವನ್ನು ಮುಂದುವರಿಸಲು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದರು. ಶೀಘ್ರದಲ್ಲೇ ಸಿಂಹಾಸನದ 4 ಕಾಲುಗಳು ಭೂಮಿಯ ಕೆಳಗೆ ಗೋಚರಿಸಿದವು. ರಾಜನು ಸೇರಿದಂತೆ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ಉತ್ಖನನ ಪೂರ್ಣಗೊಂಡಾಗ ನೆಲದಡಿಯಲ್ಲಿ ಹೂತು ಹೋಗಿದ್ದ ಒಂದು ಬೃಹತ್ ಸಿಂಹಾಸನವು ಹೊರಹೊಮ್ಮಿತು. ರಾಜನ ಆಜ್ಞೆಯ ಮೇರೆಗೆ ಕೆಲಸಗಾರರು ಸಿಂಹಾಸನವನ್ನು ಎಚ್ಚರಿಕೆಯಿಂದ ಹೊರತೆಗೆದರು. ಅದನ್ನು ನೋಡಿದ ರಾಜ ಭೋಜನು ಮೂಡಿಕೊಂಡನು. ಅವನು ಹಿಂದೆಂದೂ ಅಂತಹದ್ದನ್ನು ನೋಡಿರಲಿಲ್ಲ. ಆ ಬೃಹತ್ ಸಿಂಹಾಸನವು ಧೂಳಿನಿಂದ ಆವೃತವಾಗಿದ್ದರೂ ತನ್ನದೇ ಆದ ವಿಶಿಷ್ಟ ಮೋಡಿಯನ್ನು ಹರಡುತ್ತಿತ್ತು. ಆಶ್ಚರ್ಯಚಕಿತನಾದ ರಾಜಭೋಜನು ಆ ದೈವಿಕ ಸಿಂಹಾಸನವನ್ನು ತನ್ನ ಅರಮನೆಯಲ್ಲಿಯೇ ಇಟ್ಟುಕೊಳ್ಳಲು ಕೆಲಸಗಾರರನ್ನು ಕೇಳಿದನು. ಅರಮನೆಯಲ್ಲಿ ಪ್ರತಿಷ್ಠಾಪಿಸಿದ ನಂತರ ಸಿಂಹಾಸನವನ್ನು ಧೂಳು ಮತ್ತು ಕೊಳೆಯಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದಾಗ ಅದು ಹೊಳೆಯಲು ಪ್ರಾರಂಭಿಸಿತು. ಬೃಹತ್ ಸಿಂಹಾಸನವು ಅದ್ಭುತಕ್ಕಿಂತ ಕಡಿಮೆಯಿಲ್ಲ ಎಂದು ತೋರುತ್ತಿತ್ತು. ಅದನ್ನು ಒಬ್ಬ ಕುಶಲಕರ್ಮಿಯಿಂದಲ್ಲ, ದೇವರೇ ಕೆತ್ತಲಾಗಿದೆ ಎಂದು ತೋರುತ್ತಿತ್ತು. ಅದರ ಸುತ್ತಲೂ 8 ಪ್ರತಿಮೆಗಳಿದ್ದವು. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ತೇಜಸ್ಸನ್ನು ಹೊರಸೂಸುತ್ತಿತ್ತು. ಆದರೆ ಕೆಲವು ಸ್ಥಳಗಳಲ್ಲಿ ದೈವಿಕ ರತ್ನ ಹರಿದು ಕಣ್ಮರೆಯಾಯಿತು. ರಾಜ ಭೋಜ ತಕ್ಷಣವೇ ತನ್ನ ಕುಶಲಕರ್ಮಿಗಳಿಗೆ ಅವರು ಬಯಸಿದಷ್ಟು ಹಣವನ್ನು ತೆಗೆದುಕೊಳ್ಳಲು, ಅಗತ್ಯವಿರುವಷ್ಟು ರತ್ನಗಳನ್ನು ಸಂಗ್ರಹಿಸಲು ಮತ್ತು ಸಿಂಹಾಸನವನ್ನು ತ್ವರಿತವಾಗಿ ಪುನರ್ನಿರ್ಮಿಸಲು ಆದೇಶಿಸಿದನು. ಸುಮಾರು 6 ತಿಂಗಳಲ್ಲಿ ಕುಶಲಕರ್ಮಿಗಳು ದೇಶದ ಮೂಲೆ ಮೂಲೆಗಳಿಂದ ಸಿಂಹಾಸನದಲ್ಲಿ ಬಳಸಿದಂತೆಯೇ ಇರುವ ರತ್ನಗಳನ್ನು ಕಂಡುಹಿಡಿಯುವ ಮೂಲಕ ಸಿಂಹಾಸನವನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿದರು. ಭೂಮಿಯ ಒಳಗಿನಿಂದ ಹೊರಹೊಮ್ಮಿದ ಆ ಮಾಂತ್ರಿಕ ಸಿಂಹಾಸನವು ಸಂಪೂರ್ಣವಾಗಿ ಸಿದ್ಧವಾದಾಗ ರಾಜಭೋಜ ಅದನ್ನು ನೋಡಲು ಬಂದನು ಮತ್ತು ಅವನು ಇಂತಹದ್ದನ್ನು ನೋಡುತ್ತಿದ್ದೇನೆ ಎಂದು ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಆ ದಿವ್ಯ ಸಿಂಹಾಸನವನ್ನು ನೋಡಿದ ಭೋಜನಿಗೆ ಸರ್ವಶಕ್ತನು ಆ ಸಿಂಹಾಸನವನ್ನು ಬಹಳ ಎಚ್ಚರಿಕೆಯಿಂದ ಕೆತ್ತಿತನಗಾಗಿ ಮಾತ್ರ ಮಾಡಿದ್ದಾನೆಂದು ಅನಿಸಿತು. ಬಹುಶಃ ನನ್ನ ಒಳ್ಳೆಯ ಕಾರ್ಯಗಳಿಂದಾಗಿ ದೇವರು ನನಗೆ ದಯೆ ತೋರಿಸಿ ಈ ದೈವಿಕ ಸಿಂಹಾಸನವನ್ನು ಉಡುಗೊರೆಯಾಗಿ ಕೊಟ್ಟಿರಬಹುದು. ಈ ಆಲೋಚನೆಯೊಂದಿಗೆ ರಾಜ ಭೋಜನು ಪಂಡಿತರಿಗೆ ಆ ದೈವಿಕ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಶುಭ ಸಮಯ ಮತ್ತು ಸೂಕ್ತ ದಿನಾಂಕವನ್ನು ನಿರ್ಧರಿಸಲು ಆದೇಶಿಸಿದನು. ಆ ದಿನಾಂಕ ಎಲ್ಲ ರೀತಿಯಿಂದಲೂ ಪರಿಪೂರ್ಣವಾಗಿತ್ತು. ಪಂಡಿತರು, ರಾಜ, ಆ ದಿನ ನೀವು ಸಿಂಹಾಸನವನ್ನು ಏರಬಹುದು ಎಂದು ಹೇಳಿದರು. ಸಮಯ ತನ್ನದೇ ಆದ ವೇಗದಲ್ಲಿ ಕಳೆಯಿತು ಮತ್ತು ಅಂತಿಮವಾಗಿ ಭೋಜನು ಈ ಶುಭ ದಿನ ಬಂದಿತು. ರಾಜಭೋಜನು ಈ ಶುಭ ದಿನವನ್ನು ಒಂದು ದೊಡ್ಡ ವಿಷಯವನ್ನಾಗಿ ಮಾಡಲು ನಿರ್ಧರಿಸಿದನು. ಅವನು ತನ್ನ ರಾಜ್ಯದ ಎಲ್ಲ ದೊಡ್ಡ ಮತ್ತು ಸಣ್ಣ ವಿದ್ವಾಂಸರು, ಪಂಡಿತರು ಮತ್ತು ದೂರದ ಪ್ರಮುಖ ವ್ಯಕ್ತಿಗಳಿಗೆ ಆಹ್ವಾನಗಳನ್ನು ಕಳುಹಿಸಿದನು. ಕಥೆ ಮುಂದುವರಿಯುತ್ತದೆ. ಮುಂದಿನ ಸಂಚಿಕೆ ಶೀಘ್ರದಲ್ಲೇ ಬರಲಿದೆ.